ಆಮೇಲೆ ಇಲ್ಲಿರೋ ಜೋಳ ತಗೊಂಡೋಗಿ ಬೇರೆ ಕಡೆ ಹಾಕ್ಯಾರ್ರಿ. ಹಾಕಿದ್ರು ಈ ತರ ಇಳುವರಿ ಬಂದಿಲ್ಲ, ಈ ತರ ಟೇಸ್ಟ್ ಬಂದಿಲ್ಲ, ಈ ತರ ಕಾಳು ದಮ್ಮ ಬಂದಿಲ್ಲ ರೀ. ಅಂದ್ರೆ ಭೂಮಿಯ ಗುಣಧರ್ಮ. ಭೂಮಿಯ ಗುಣಧರ್ಮ ಹೆಂಗಂದ್ರಿ, ಧರ್ಮದ ಬೆಳೆ ಜೋಳ. ಏನ್ ಕೆಮಿಕಲ್ ಹಾಕಲ್ಲ, ಏನ್ ಹಾಕಲ್ಲ, ಧರ್ಮದ ಬೆಳೆ. ಆಮೇಲೆ ಮಳೆ ಆಶ್ರಯಿತನೂ ಇರ್ಬೇಕಂತಿಲ್ರಿ, ಮಂಜಲ್ಲೇ ಬೆಳೆ ಅಂತ ಜೋಳ ಇದೆ. ಅಳತಿ ಮಾಡಿದ್ರೆ ಬೇರೆ ಜೋಳಕ್ಕೆ ಹೋಲಿಸಿದ್ರೆ ನಮ್ದು ತೂಕದಲ್ಲಿ ವ್ಯತ್ಯಾಸ ಆಗದೆ ಇರಬಹುದು. ಅಳತಿ ಮಾಡಿದ್ರೆ ಹಿಟ್ಟು ಹೆಚ್ಚಿಗೆ ಬರ್ತಾವ, ರೊಟ್ಟಿನೂ ಹೆಚ್ಚಿಗೆ ಆಗ್ತಾವ. ಮಳೆ ಆಶ್ರಯದಲ್ಲಿ ಬೆಳೆದ್ರೆ ಆ ಜೋಳ ಎಷ್ಟು ರುಚಿ ಇರ್ತಾವ್ರಿ, ನೀರ್ ಬಿಟ್ಟದ್ದು ಜೋಳ ಅಷ್ಟು ರುಚಿ ಇರೋದಿಲ್ಲ. ರೊಟ್ಟಿನೂ ಅವು ಬಿರ್ಸಾತಾವ. ತೊಗರಿ ವರ್ಷ ಮಾಗಿ ಮಾಡಿದಪ್ಪ ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದಂಗ ಆತ್ರಿ ಜೋಳಕ್ಕ, ಕಾಲ್ಗಾಯ ಆಗ್ತದ್ರವಲ್ಲ. ಏನ್ರಿ ಅದ್ರ ಸಲಿಗೆ ಕಂಪಲ್ಸರಿ ಅಂದ್ರೆ ಒಂದ್ ವರ್ಷ ಜೋಳ, ಒಂದ್ ವರ್ಷ ತೊಗರಿ, 2 ವರ್ಷ ಕಂಟಿನ್ಯೂ ಅಂದ್ರೆ ಜೋಳ ಹಾಕದಲ್ರಿ. ನಮ್ಮ ಹಿರಿಯರ್ನು ಏನ್ ಹೇಳ್ತಿದ್ರ ಅಂದ್ರೆ ಅವಾಗ ಎತ್ತಿನ ಕೂರಿಗೆ 3 ತಾಳೇನು ಇರ್ತಿದ್ವ್ರಿ. 3 ತಾಳ್ನಾಗ 1 ತಾಳು ನಮ್ದು, 1 ತಾಳು ದನಗಳು ಪ್ರಾಣಿ ಪಕ್ಷಿ ತಿನ್ಬೇಕು, 1 ತಾಳು ಕೂಲಿಯರು ನಾಲ್ಯರು ಎಲ್ಲರೂ ಬದುಕ್ಬೇಕು, 1 ತಾಳು ನಮಗ. ಅಂದ್ರೆ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಯಲೇರಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಏನಂದರೆ ಯಲೇರಿಯ ಜೋಳ ಮುತ್ತಿನಂಥ ಜೋಳ ಅಂತ ಹೆಸರುವಾಸಿಯಾಗಿವೆ. ಇದ್ರ ಬಗ್ಗೆ ಕಳೆದ ಬಾರಿ ಕೂಡ ನಾನು ವಿಡಿಯೋ ಮಾಡಿದ್ದೆ. ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ನನಗೆ ಲಾಭ ಆಗುತ್ತೋ ಅಥವಾ ಒಬ್ಬ ರೈತರಿಗೆ ಲಾಭ ಆಗುತ್ತೋ ಅಂತಲ್ಲ. ಸ್ಥಳೀಯ ಬೀಜಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಸ್ಥಳೀಯ ಬೀಜಗಳ ಮಾಹಿತಿ ಇತರರಿಗೆ ಪಸರಿಸಬೇಕು, ಸ್ಥಳೀಯ ಬೀಜಗಳನ್ನು ಅಭಿವೃದ್ಧಿ ಮಾಡಿದವರಿಗೆ ಪ್ರೋತ್ಸಾಹ ಸಿಗಬೇಕು, ಇಂಥ ರೈತರು ಇನ್ನೂ ಜಾಸ್ತಿ ಆಗಬೇಕು ಮತ್ತು ಇವರು ಬೆಳೆದಂಥ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಕಳೆದ ಬಾರಿ ಕೂಡ ನಾನು ಈ ಯಲೇರಿ ಮುತ್ತಿನಂಥ ಜೋಳದ ಬಗ್ಗೆ ವಿಡಿಯೋನ ಮಾಡಿದ್ದೆ. ಮತ್ತು ಈ ವರ್ಷ ಕೂಡ ಬಂದಿದ್ದೀನಿ. ನಮ್ಮ ಜೊತೆ ಯಲೇರಿ ಗ್ರಾಮದ ವಿಶೇಷ ರೈತರಿದ್ದಾರೆ. ಅದೇ ರೀತಿಯಾಗಿ ಈ ಯಲೇರಿ ಜೋಳದ ಬೀಜದ ವಿಶೇಷತೆಯನ್ನು ಇಲ್ಲಿ ಬೆಳೆದು ಮತ್ತು ಬೇರೆ ಕಡೆ ಬೆಳೆದ್ರೆ ಯಾವ ಥರ ಬರುತ್ತೆ, ಇದು ರೊಟ್ಟಿ ಯಾವ ಥರ ಆಗುತ್ತೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಅದಕ್ಕಾಗಿಯೇ ಈ ಗ್ರಾಮದ ವಿಶೇಷ ಯುವ ರೈತರು, ಸಾವಯವ ಕೃಷಿಕರು ಆದಂಥ ನಮ್ಮ ವಿಶ್ವಶಂಕರ್ ಸರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ವಿಶೇಷವಾಗಿ ಯಲೇರಿ ಜೋಳದ ಬಗ್ಗೆ ಕಳೆದ ಬಾರಿ ಉತ್ತಮ ಮಾಹಿತಿಯನ್ನು ನೀಡಿದ್ರಿ. ಸುಮಾರು ಜನರು ಇದ್ರ ಬಗ್ಗೆ ಸ್ಪಂದನೆ ನೀಡಿದರು. ಇನ್ನೊಂದು GI ಟ್ಯಾಗ್ ಆಗಬೇಕು, ಜಿಯೋಗ್ರಫಿಕಲ್ ಐಡೆಂಟಿಫಿಕೇಷನ್ ಮಾನ್ಯತೆ ಸಿಗಬೇಕಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಪ್ರಯತ್ನನೂ ಯಾವ ರೀತಿ ನಡೀತಾ ಇದೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್, ವಿಶೇಷವಾಗಿ ಈ ಯಲೇರಿ ಜೋಳದ ಮಹತ್ವ ಇನ್ನೊಂದು ಸತಿ ವಿವರವಾಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಶಂಕರ್. ನಾವೀಗ ಯಲೇರಿ ಗ್ರಾಮದಲ್ಲಿದ್ದೀವಿ. ನಾವು ಕಳೆದ ಬಾರಿಯೂ ಯಲೇರಿ ಗ್ರಾಮದ ಜೋಳದ ಬಗ್ಗೆ ವಿಡಿಯೋ ಮಾಡಿದ್ವಿ. ನೀವು ನೋಡ್ಬೋದು, ಯಲೇರಿ ಜೋಳ, ನಮ್ಮ ಜೋಳ ಕಾಳು ದಮ್ಮ ಬರುತ್ತೆ, ಅದಕ್ಕೆ ಅದನ್ನು ಮುತ್ತಿನಂಥ ಯಲೇರಿ ಜೋಳ ಅಂತ ಕರೀತಾರೆ. ಹಂಗಾಗಿ ಸ್ವಲ್ಪ ಮಾರ್ಕೆಟಾಗಿ ಹೋದಾಗ ನಮ್ಮ ಜೋಳ ನೋಡಿದ ತಕ್ಷಣ ಅದೊಂದು ಗುರ್ತಿಡಿತಾರೆ. ಆಮೇಲೆ ಕಲರಾಗಿ ನೋಡ್ಬೇಕಂದ್ರೂ ನಮ್ದು ಸ್ವಲ್ಪ ಬಿಳಿ ಜಾಸ್ತಿ ಇರುತ್ತೆ. ಇವು 2 ರೀಸನ್ಸಿಂದ ಫಸ್ಟ್ ಅವರು ಇಷ್ಟಪಡ್ತಾರೆ. ಆಮೇಲೆ ಮೇನ್ ರೀಸನ್ ಏನಂದರೆ, ನಮ್ಮ ಜೋಳದಲ್ಲಿ ರೊಟ್ಟಿ ಮಾಡಿದ್ರೆ ಭಾಳ ಮೃದುವಾಗಿ ಬರುತ್ತೆ, ಟೇಸ್ಟೂ ಚಲೋ ಇರುತ್ತೆ. ಆಮೇಲೆ ನೀವು ರೊಟ್ಟಿ ಜಿಗಿ ಮಾಡಿದಾಗ ಹಿಟ್ಟು ಜಿಗಿ ಬರುತ್ತೆ. ಮುಂಜಾನೆ ಅಂದ್ರೆ ಮಾಮೂಲಿ ಜೋಳ ರೊಟ್ಟಿ ಮಾಡ್ಬೇಕಾದ್ರೆ ನೀರ್ ಕಾಸ್ಕೊಂಡು ಜಿಗಿ ತಯಾರಿಸ್ಕೊಂಡು ಮಾಡ್ಬೇಕು. ನಿಮ್ದು ಆತರ ಏನಿಲ್ಲ, ಅದೇ ತರ ರೀ, ಬಟ್ ಜಿಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಮುಂಜಾನೆ ಮಾಡಿದ ರೊಟ್ಟಿ ಸಾಯಂಕಾಲ ಒಂದು ತಿನ್ಬೋದ್ರಿ, ಅಂದ್ರೆ ಅಷ್ಟು ಮೃದುವಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಮ್ಮಲ್ಲಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಬರುತ್ತೆ, ಬೇರೆ ಜೋಳಕ್ಕೆ ಕಂಪೇರ್ ಮಾಡಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಬರುತ್ತೆ. ಈಗ ವಿಶೇಷವಾಗಿ ಎಲ್ಲಾ ಕಡೆನೂ ಬಿಳಿ ಜೋಳ ಬೆಳಿತಾರೆ. ಆ ಜೋಳಕ್ಕೂ ನಿಮ್ಮ ಯಲೇರಿ ಜೋಳಕ್ಕೂ ಏನು ವ್ಯತ್ಯಾಸ? ರೀ, ಈಗ ಹೇಳಿದ್ದೆಲ್ಲ ಒಂದು ವ್ಯತ್ಯಾಸ ರೀ. ಅದಾದ್ಮೇಲೆ ಇಲ್ಲಿರೋ ಜೋಳ ತಗೊಂಡೋಗಿ ಬೇರೆ ಕಡೆ ಹಾಕ್ಯಾರ್ರಿ. ಹಾಕಿದ್ರು ಈ ತರ ಇಳುವರಿ ಬಂದಿಲ್ಲ, ಈ ತರ ಟೇಸ್ಟ್ ಬಂದಿಲ್ಲ, ಈ ತರ ಕಾಳು ದಮ್ಮ ಬಂದಿಲ್ಲ ರೀ. ಅಂದ್ರೆ ಭೂಮಿಯ ಗುಣಧರ್ಮ. ಭೂಮಿಯ ಗುಣಧರ್ಮ, ಭೂಮಿ ಆಯ್ತು, ನಮ್ಮ ವಾತಾವರಣಕ್ಕಾಯ್ತು, ಆ ಗುಣಧರ್ಮಕ್ಕೆ ಇಲ್ಲಿ ಬೆಳಿತಾವ್ರಿ. ಇಲ್ಲಿ ನಮ್ಮ ಪಕ್ಕದೂರಲ್ಲೇ ರೀ, ನಮ್ಮ ಪಕ್ಕದೂರಲ್ಲೇ ಈ ತರ ಜೋಳ ಬರಲ್ಲ. ಇದೇ ಕಾರಣದಿಂದ ನಾವು GIಗೋಸ್ಕರ ಟ್ರೈ ಮಾಡ್ತಿದ್ವಿ. GI ಎದಕ್ಕೆ ಕೊಡ್ತಾರೆ, ಅದರಿಂದ ಲಾಭ ಏನಂತ ಬಹಳಷ್ಟು ಜನ ಕೇಳ್ಬೋದು. GI ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಸಿಲ್ಕ್ ಸ್ಯಾರಿಗೆ, ಮೈಸೂರು ವಿಳೆದೆಲೆಗೆ, ಆಮೇಲೆ ಕಮಲಾಪುರ ಬಾಳೆಹಣ್ಣು, ಕೆಂಪು ಬಾಳೆಗೆ, ಕಲಬುರ್ಗಿ ತೊಗರಿ, ಯಾವ್ಯಾವ ಊರಲ್ಲಿ ಏನೇನ್ ಫೇಮಸ್ ಇರುತ್ತೆ ಅದನ್ನ ಬೇರೆ ಕಡೆ ಬೆಳೆದ್ರು ಅದಕ್ಕೆ ಅಷ್ಟು ಮಹತ್ವ ಇರಲ್ಲ, ಅಂತದಕ್ಕೆ GI ಕೊಡ್ತಾರೆ. ಅದಕ್ಕೋಸ್ಕರ ನಾವು ಸತತ ಪ್ರಯತ್ನದಿಂದ ನಮ್ಮ ಯಲೇರಿ ಜೋಳದ್ದು ಒಂದೇನದ, ಕಲಬುರ್ಗಿ, ರಾಯಚೂರು, ಯಾದಗಿರಿಯಲ್ಲಿ ಮುಂಚೆಯಿಂದನೂ ಡಿಮ್ಯಾಂಡ್ ಇರುತ್ತೆ. ಒಂದು 400 - 500 ರೂಪಾಯಿ ನಮ್ಮ ಜೋಳಕ್ಕೆ ಮೊದ್ಲಿಂದನೂ ಜಾಸ್ತಿ ಕೊಟ್ಟೆ ತಗೊಂತಾರ್ರಿ. ಆಮೇಲೆ ನೀವೇನು ವಿಡಿಯೋ ಮಾಡಿ ನಮ್ಗೆ ನಮ್ಮ ಜೋಳದ ಮಾಹಿತಿ ಎಲ್ಲರಿಗೂ ಹೇಳಿದ್ರಲ್ರಿ,
ನಿಮ್ ವಿಡಿಯೋ ನೋಡಿ ಲಾಸ್ಟ್ ವರ್ಷ ನಾವು 15 ಡಿಸ್ಟಿಕ್ಸಿಗೆ ಕಳಿಸಿವ್ರಿ ಜೋಳ. ಅಷ್ಟು ಕಳಿಸಿದ್ರು ಎಲ್ಲರದು ರೆಸ್ಪಾನ್ಸ್ ಬಹಳ ಚಲೋ ರೀ. ಅಂದ್ರೆ ಇಡೀ ಕರ್ನಾಟಕದಲ್ಲೇ ನಮ್ಮ ಜೋಳಕ್ಕ ಡಿಮ್ಯಾಂಡ್ ಆಯ್ತ್ರಿ, ಪ್ರತ್ಯೇಕವಾದಂತ ಮಹತ್ವ ಆದ್ರಿ. ಆಮೇಲೆ ರೀ ಅವ್ರೇನ್ ರಿಪೀಟ್ ಕಸ್ಟಮರ್ಸ್ ರೀ. ಹೋದ್ ವರ್ಷದಕ್ಕಿಂತ ಈ ವರ್ಷ ಅವ್ರ ಇನ್ನೊಂದ್ 2-3 ಹೇಳಿ ಅವ್ರ ಇನ್ನೊಂದ್ 3-4 ಕ್ವಿಂಟಲ್ ಹೆಚ್ಚಿಗೆ ತಗೋಕತ್ತಾರ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಸಿಗೋ ಜೋಳದಕ್ಕಿಂತ ನಮ್ ಜೋಳದ್ದು ವಿಶೇಷತೆ ಆದಂತ ಆಯ್ತ್ರಿ. ಯಾಕಂದ್ರೆ ಈಗ ಹುಬ್ಳಿ ಮಾರ್ಕೆಟ್, ಹೈದರಾಬಾದ್ ಮಾರ್ಕೆಟ್, ಮಹಾರಾಷ್ಟ್ರ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಅವ್ರು ಇಲ್ಲಿಂದ ತಗೊಂಡೋಗಿ ಮಾರ್ತಾರಲ್ರಿ, ಅವ್ರು ಹೇಳೋದೇನಂದ್ರೆ ನಮ್ ಜೋಳಕ್ಕ ಎಲ್ಲಾ ಜೋಳದ್ಕಿಂತ ಇವನ್ ಬಾರ್ಸಿ ಜೋಳದ್ಕಿಂತ ನಮ್ ಜೋಳದ್ದು ರೇಟ್ ಹೆಚ್ಚಿಗಂತ. ಬಾರ್ಸಿ ಕಡೆಗೆ ಏನ್ ಮಾಡ್ತಾರ್ರಿ, ರೈತರ ಹತ್ರ ಜೋಳ ತಗೊಂತಾರ, ಅದನ್ನ ಸ್ವಲ್ಪ ಸಣ್ಣ ಕಾಳಿರೋವನ್ನೆಲ್ಲ ಏನು ಸ್ಯಾಚುರೇಷನ್ ಮಾಡಿ ತಂದು ಮಾರ್ಕೆಟ್ ಆಗಿ ಮಾಡ್ತಾರೆ. ನಮ್ಮ ಹೋಲ್ಸೇಲರ್ ಹಂಗಿಲ್ರಿ, ಇಲ್ಲಿ ಏನ್ ತುಂಬ್ಕೊಂಡಿರ್ತಾರಲ್ಲ ರೈತರ ಬಳಿ ಡೈರೆಕ್ಟ್ ಹೋಗಿ ಮಾರ್ತಾರೆ. ನಾವ್ ಹಂಗ್ ಮಾರಿದ್ರು ನಮ್ದವ್ರದ್ದು ಸೇಮ್ ಇರುತ್ತಂತ ರೇಟ್. ನಮ್ದು ಮೇನ್ ಉದ್ದೇಶಕ್ಕೆ ತಗೊಳ್ಳೋದು ರೊಟ್ಟಿ ಬಹಳ ಚೆನ್ನಾಗಾಗುತ್ತಂತಂದು ಇಷ್ಟಪಟ್ಟು ತಗೊಂತಾರ್ರಿ. ನಾವು ಮುಂಚೆ ನಮ್ಮ ತಂದೆಯವ್ರ ಶಕ್ತಿನಗರಲ್ಲಿ ಕೆಲಸ ಮಾಡ್ಬೇಕಾದಾಗ ಒಂದ್ 10 ವರ್ಷದಿಂದ ಯಾರು ನಂಬಲ್ಲಿ ತಗೊಂತಿದ್ರಲ್ರಿ ರೆಗ್ಯುಲರ್ ಬಂದು ತಗೊಂತಾರೆ. ಈಗ ಒಂದ್ ಟೈಮ್ ನಮ್ ಜೋಳ ತಿಂದ ಮೇಲೆ ಬೇರೆಯವ್ರ ಜೋಳ ನಿಮ್ಗೆ ತಿನ್ನಕ್ಕೂ ಮನ್ಸ್ ಬರಲ್ಲ, ಇಷ್ಟ ಆಗಲ್ರಿ. ಹಂಗಾಗಿ ಇವೆಲ್ಲ ನಮ್ ಜೋಳದ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವಲ್ರಿ, ಇದರಿಂದ ನಮಗ್ GI ಕೊಡ್ರಿ. ಈಗ ಒಂದೇನಾಗ್ಯದ್ರಿ, ಎಲ್ಲರೂ ಜೋಳ ಬೆಳೆಯೋದು ಕಡಿಮೆ ಮಾಡ್ಯಾರ. ಎದಕ್ಕಂದ್ರೆ ಸೊಪ್ಪೆ ರೇಟುನು ಸಿಗವಲ್ತ್ರಿ, ಜೋಳಕ್ಕೂ ರೇಟ್ ಸಿಗವಲ್ತು. ಬಟ್ ಇದು ಹೆಂಗಂದ್ರಿ, ಧರ್ಮದ ಬೆಳೆ ಜೋಳ, ಏನ್ ಕೆಮಿಕಲ್ ಹಾಕಲ್ಲ, ಏನ್ ಹಾಕಲ್ಲ, ಧರ್ಮದ ಬೆಳೆ. ಆಮೇಲೆ ಮಳೆ ಆಶ್ರಯಿತನೂ ಇರ್ಬೇಕಂತಿಲ್ರಿ, ಮಂಜಲ್ಲೇ ಬೆಳೆ ಅಂತ ಜೋಳ ಇದು. ರೈತರಿಗೂ ಲಾಭ, ಎನ್ವಿರಾನ್ಮೆಂಟ್ಗೂ ಲಾಭ, ತಗೊಂಡಂತ ಕಸ್ಟಮರ್ಸಿಗೂ ಲಾಭ. ಬೆಂಗಳೂರು ಜೊತೆಗೆ ಎಷ್ಟೋ ಪ್ರಾಣಿಗಳು ತಿಂದು ಬದುಕ್ತಾವ್ರಿ. ಆಮೇಲೆ ಇವೆಲ್ಲ ಏನ್ ನಮ್ಮ ಎಲೇರಿ ಭಾಗದ ರೈತರಲ್ರಿ, ಹೋಗಿ ಪ್ಯಾಕೆಟ್ ತಂದು ಬೀಜ ಬಿತ್ತನೆ ಮಾಡಲ್ರಿ. ಈ ವರ್ಷ ಏನಿರುತ್ತಲ್ಲ ಅದನ್ನೇ ನಾವು ಇದು ಸ್ಟೋರ್ ಮಾಡಿ ಮುಂದಿನ ವರ್ಷ ಅದೇ ಬಿತ್ತೀವ್ರಿ. ನಾವಂತಲ್ಲ, ಪ್ರತಿಯೊಬ್ಬ ರೈತರ್ರಿ ಎಲ್ಲರೂ ಹಂಗೆ ಮಾಡ್ತಾರೆ. ಈಗ ಬಹಳಷ್ಟು ಜನ ರೀ ಬೆಂಗಳೂರಿಗೆಲ್ಲ ತಗೊಂಡ್ ಹೋಗ್ತಾರೆ, ಅವ್ರಿಗೆ ರೊಟ್ಟಿ ಮಾಡ್ಕೋಕ್ ಬರಲ್ಲ, ಏನಿಲ್ಲ, ಹಿಟ್ಟು ಮಾಡಿ ಅದನ್ನ ಅಂಬ್ಲಿ ಮಾಡಿ ಕುಡಿಯಕತ್ತ. ಯಾಕಂದ್ರೆ ಇವಾಗ ಜೋಳದ ಮಾತು ಎಲ್ಲರಿಗೂ ಗೊತ್ತಾಗತ್ತದ. ಅದ್ರಲ್ಲಿ ಇಂಥ ಜೋಳ ಸಿಗಕತ್ತದಲ್ರಿ. ದಾವಣಗೆರೆ ರೈತರು 60-70 ವರ್ಷದವ್ರು ಅದಾರ್ರಿ, ಅವರು ರೈತರು, ಅವರು ಸಾವಯವ ಅಕ್ಕಿ ಬೆಳಿತಾರೆ. ಅವ್ರೇನ್ ಹೇಳ್ತಾರ, ಸರ್ ನಿಮ್ ಜೋಳ ಅಮೃತ ರೀ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಆದ ನಮ್ ಜೋಳಕ್ಕ GI ಸಿಕ್ಕಿತ್ತಂದ್ರೆ ರೇಟನ್ನು ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದ್ರಿ, ಬೆಳೆಯವರಿಗೂ ಪ್ರೋತ್ಸಾಹ ಸಿಕ್ಕಂಗ ಆಗತ್ತೆ ರೀ ನಮ್ ಜೋಳದ. ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ, ಇದನ್ನ ಯಾವ ರೀತಿ ಬೆಳಿತಾರೆ, ಇನ್ನೂ ಹೆಚ್ಚಿನ ವಿಶೇಷತೆ ಏನೇನಿವೆ ಅವರು ಹಿರಿಯರ ಬಾಯಿಂದ ಕೇಳೋಣ. ಸರ್, ದಯವಿಟ್ಟು ಇವ್ರನ್ನು ಪರಿಚಯ ಮಾಡಿಸ್ಕೊಡ್ರಿ, ಇವ್ರ ಹತ್ರ ಮಾಹಿತಿ ಪಡಿ. ನಮ್ಮ ತಾತನವರ ಇದ್ದಾರೆ, ನಾಗನಾಥ್ ರೆಡ್ಡಿ ಅವರು, ಇವರು ರಿಟೈರ್ಡ್ HM ಇದ್ದಾರೆ. ಇವರ ಅನುಭವನು ನೀವು ಜೋಳದ ಬಗ್ಗೆ ಕೇಳ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್, ಈ ವಿಶೇಷ ತಳಿ ಎಷ್ಟು ವರ್ಷದಿಂದಲಿಂದ ಬಂದದ್ರಿ? ಈ ತಳಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 70 ವರ್ಷಕ್ಕೆ ನನಗೆ ತಿಳಿದದ್ದು. ಅದ್ರ ಹಿಂದಲಿಂದನೂ ಬಂದದ. ನನಗ್ ಗೊತ್ತಿದ್ದದ್ದು ಈಗ 60 ವರ್ಷದಲ್ಲಿಂದ ನಮಗ್ ಗೊತ್ತದ. ಈಗ ನನಗೆ 72 ವರ್ಷ. ಅದ್ರ ಪೂರ್ವದಲ್ಲಿಂದ ಮೊದಲಿಂದ ಅವೇ ತಳಿ ಬಿತ್ಕೊಂತ ಬಂದಿವಿ. ಇದರಲ್ಲಿ ಒಂದು ತಳಿ ಗುಂಡು ಪಾರಂ ಅಂತ ತೆನಿ ಗುಂಡು ಇರ್ತಿದ್ವು, ಕನ್ಕೂರ್ ಜೋಳ ಅಂತಿದ್ವಿ. ಅವು ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾವ, ಟೈಮ್ ಹೆಚ್ಚಿಗೆ ತಗೊಂತಾವ. ಇತ್ತೀಚಿನ ದಿನಗಳಲ್ಲಿ ಅವು ಒಂದ್ ಸ್ವಲ್ಪ ಕಡಿಮೆ ಆಗ್ಯದ, ಎಲ್ಲೋ ಒಬ್ರಿಬ್ಬರು ಹಾಕ್ತಾರ. ಇವೇ ಜೋಳ ಏನದಂದ್ರೆ 100% ಮಂದಿ ಇವೇ ಜೋಳ ಹಾಕ್ತಾರ. ಇದಕ್ಕೇನದಂದ್ರೆ ಯಾವುದು ಕೆಮಿಕಲ್ ಇಲ್ಲ, ಯಾವುದು ಇಲ್ಲ. ಮೇಲಾಗಿ ಬಿತ್ತು ಕಾಲಕ್ಕೆ ಏನದಂದ್ರೆ ನಾವು ಅಕ್ಟೋಬರ್ 10ನೇ ತಾರೀಕಿಲಿಂದ ಅಥವಾ ಅಕ್ಟೋಬರ್ 13ರಿಂದ ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ವರ್ಷ ಸ್ವಲ್ಪ ಪ್ರಾರಂಭದಲ್ಲಿ ಮಳೆ ಪೂರಾ ಮೇಲಿಂದ ಹಿಡ್ಕೊಂಡು ಸೆಪ್ಟೆಂಬರ್ ವರೆಗೂ ಮಳೆಗಾಲ ಆಯ್ತು. ಹಿಂಗಾಗಿ ಬಿತ್ತುದು ನವೆಂಬರ್ 1ಕ್ಕೆ ಬಿತ್ತೀವಿ. ಈ ವರ್ಷ ಬೆಳಿ ಅಷ್ಟು ಪ್ರತಿ ವರ್ಷದಷ್ಟು ಬಂಪರ್ ಆಗಿ ಇಲ್ಲ, ಆದ್ರೆ ಪ್ರತಿ ವರ್ಷ ಚೊಲೋ ಅವ. ಕನಿಷ್ಠ ಅಂದ್ರೆ ತುಂಬ್ಕೊಂತಿದ್ವಿ. ಇಷ್ಟೊತ್ತಿಗೆ ಅವು ಕಾಳಾಗಿ ಇನ್ನೊಂದು 4-1 ವಾರದಲ್ಲಿ ಕೊಯ್ಲಿಗೆ ಬರ್ತಿದ್ವು. ಈ ವರ್ಷ ಇನ್ನು ಸ್ವಲ್ಪ ಲೇಟ್ ಆಗ್ಬಹುದು, ಒಂದು 25ರಿಂದ 30 ದಿವಸ ಇನ್ನು ಮುಂದೆ ಹೋಗ್ಬಹುದು. ಇಲ್ಲಿ ಕಡಿಮೆ ಅಂದ್ರೂ ಎಕರೆಕ 12 ಕ್ವಿಂಟಲ್ ಬರ್ತಾವ. ಕಡಿಮೆ ಅಂದ್ರು ಒಳ್ಳೇದಂದ್ರೆ 15 ಕ್ವಿಂಟಲ್ ತನೂ ಬರ್ತಾವ್ರಿ ಬೇರೆಯವ್ರದ್ದು. ಇದರಲ್ಲಿ ಯಾವುದೇ ಖರ್ಚಿಲ್ಲ. ಬಿತ್ತಿದ ಮೇಲೆ ಒಂದು 2 ಸಲ 3 ಸಲ ನಡುವ ಎಡೆ ಹೊಡಿತೀವಿ. ಅದ್ರ ಮೇಲಾಗಿ ನಮ್ ಜೋಳ ಯಾರನ್ನ ಒಂದ್ಸಲ ತಗೊಂಡ್ರು ಅಂದ್ರೆ ಇನ್ನೊಂದ್ಸಲ ರೇಟ್ ಹೆಚ್ಚಿಗೆ ಅಂದ್ರೂ ಅವ್ರು ನಂಬೇ ಹೋಯ್ತಾರೆ. ಮೇಲಾಗಿ ಜೋಳ ಬಾಳ ಗಟ್ಟಿ ಇರ್ತಾವ ಸರ್. ಈಗ ನಾವು ರಾಜನ್ ಕಳ್ಳೂರವ್ರಿಗೆ ನಮ್ಮ ಮಗಳಿಗೆ ಕೊಟ್ಟಿವಿ, ಅಲ್ಲಿಗೆ ಜೋಳ ಕಳಿಸಿದರೆ ಅವ್ರು ಗಿರಣಿಗೆ ಒಯ್ದರೆ ಒಂದ್ಸಲ ಒಯ್ದವ್ರು ಇನ್ನೊಂದ್ಸಲ ಒಯ್ದರೆ, ಗೌಡ ಇವತ್ತು ಕಲ್ಲು ಹೊಡೆದಿಲ್ಲ, ನಿಮ್ದು ಜೋಳ ನಾಳೆ ತಗೊಂಡ್ ಬಾ ಅಂತಿದ್ರು. ಯಾಕಂದ್ರೆ ನಿಮ್ ಜೋಳ ಗಟ್ಟಿಯಾವ, ನಮ್ ಕಲ್ಲು ಈಗ ಮಂಡ್ಯದ ನುರೇದಿಲ್ಲ ಅಂತಿದ್ರು. ಅಳತಿ ಮಾಡಿದ್ರೆ ಬೇರೆ ಜೋಳಕ್ಕೆ ಹೋಲಿಸಿದ್ರೆ ನಮ್ದು ತೂಕದಲ್ಲಿ ವ್ಯತ್ಯಾಸ ಆಗದೆ ಇರಬಹುದು. ಅಳತಿ ಮಾಡಿದ್ರೆ ಹಿಟ್ಟು ಹೆಚ್ಚಿಗೆ ಬರ್ತಾವ, ರೊಟ್ಟಿನೂ ಹೆಚ್ಚಿಗೆ ಆಗ್ತಾವ. ನಿಮ್ಗೆ ಜೋಳ ಗಟ್ಟಿ ಇರ್ತಾವ ಸರ್. ನಿಮ್ ಜೋಳಕ್ರಿ ಈ ವಿಶೇಷತೆ ಬರಕ ಮುಖ್ಯ ಕಾರಣ ಏನಿರ್ಬೋದು? ಮುಖ್ಯ ಕಾರಣ ಭೂಮಿ ಗುಣ ರೀ.
ಇಲ್ಲಿ ಭೂಮಿ ವಿಶೇಷ- ಗುಣಧರ್ಮ, ಭೂಮಿ ಗುಣಧರ್ಮ. ವಾತಾವರಣ. ಹಾ, ಅದರಲ್ಲಿ ವಿಶೇಷವಾಗಿ ನಮ್ಮ ಊರದು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿರುವಂತ ಭೂಮಿಯ ವಿಶೇಷದಿಂದ ಇವು ಚೆನ್ನಾಗಿ ಬರ್ತವೆ. ನಮ್ಮ ಎಲೇರಿ ಜೋಳ ಅಂದ್ರೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬರುವಂತ ಭೂಮಿಯಲ್ಲಿ ಆದರೆ ಇದರಷ್ಟು ಚೆನ್ನಾಗಿ ಬರೋದಿಲ್ಲ ಅವು. ಸ್ವಲ್ಪ ಎಡ ಆಗಿರ್ತವೆ. ಇದರಲ್ಲೇ ಭೂಮಿ ಮೇಲೆ ಡಿಪೆಂಡ್. ಪೂರ್ವಕ ಮತ್ತು ಉತ್ತರಕ ಬಿತ್ತಿದು ಜೋಳ ಮಾತ್ರ ಬಹಳ ಚೆನ್ನಾಗಿ ಬರ್ತಾವ್ರಿ. ರೊಟ್ಟಿನೂ ರುಚಿ ಇರ್ತಾವ್ರಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಇರೋದ್ರಿಂದ ನಮ್ ಸರ್ ಅವರು ಎಲ್ಲ ಶುಗರ್ ಗೀಗರ್ ಇದ್ದವರು ಅವ್ರಿಗೆ ಒಂದೆರಡು ಸಲ ಜೋಳ ಒಮ್ಮೆ ನುಚ್ಚು ಕೇಳಿದ್ರು. ನಾವು ಅಷ್ಟು ದೂರ ಅಲ್ಲ ಅಂತ ಸ್ವಲ್ಪ ಅದನ್ನ ನೀರಲ್ಲಿ ತೋಸಿ ಕ್ಲೀನ್ ಮಾಡಿಸಿ ನುಚ್ಚು ಹೊಡೆದು ಕಳಿಸಿವಿ. ಅವಾಗ್ಲಿಂದ ಅವರು ನಮ್ಗೆ ಯಾವಾಗ ಫೋನ್ ಮಾಡಿದ್ರು ಅದೇ ಹೇಳ್ತಾರ ಅವ್ರು. ನುಚ್ಚು ಕಳ್ಸಪ್ಪ ಅಂತಾನೆ ಹೇಳ್ತಾರ ಅವ್ರು. ಶುಗರ್ ಇದ್ದದಕ್ಕ ರೈಸ್ ಅದು ಬೇಡ ಅಂದಾರಲ್ರಿ. ನುಚ್ಚುನು ಅಷ್ಟೇ ಚೆನ್ನಾಗಿ ಆಗ್ತಾವ್ರಿ. ಮೊದ್ಲೆಲ್ಲ ಬಹಳ ಮಂದಿ ಇಲ್ಲಿ ನಮ್ಮೂರಾಗನು ಮಾಡಿ ತಿಂತಿದ್ರು. ಸ್ವಲ್ಪ ಇತ್ತೀಚಿಗೆ ಕಡಿಮೆ ಆಗ್ಯದ. ಮತ್ ಮುಂದೆ ಬರುವಂತ ದಿನಗಳಲ್ಲಿ ಇದೆಲ್ಲ ಶುಗರು ಅದು ಇದು ಕೆಮಿಕಲ್ ಇಲ್ಲದಂದ್ರೆ ಇದೊಂದು ಉಳ್ದದ್ ನೋಡ್ರಿ. ಉಳ್ದದ್ದು ಎಲ್ಲಾ ಬೆಳೆಗಳು ಕೆಮಿಕಲ್ಲೇ. ಈಗ ಹಾಗಾಗಿ ನಾವು ಏನದಂದ್ರೆ ಅಕ್ಕಿ ತಗೊಂಡ್ರು ಇಲ್ಲಿ ನಮ್ಮ ಭಾಗದ ರೈತರು ಬೆಳೆದು ತಗೊಂತೀವ್ರಿ. ನಾವು ಯಾದಗಿರಿಗೆ ಹೋಗಿ ತರಲ್ಲ. ಆಂಧ್ರದವ್ರು ಅಂತಂದು ಅವರು ಒಂದೊಂದು ಟ್ಯಾಕ್ಟರ್ದು ಒಯ್ದು ಯೂರಿಯಾ ಅದು ಹಾಕ್ತಾರಲ್ರಿ, ಅವು ಅನ್ನ ರುಚಿನೇ ಇರೋದಿಲ್ಲ. ಈ ನಮ್ಮ ಭಾಗದಾಗ ವಿಶೇಷ ಅಕ್ಕಿ ಅಂದ್ರೆ ಅಮ್ಮಪಲ್ಲಿವು ಇಲ್ಲ ಜೈಗ್ರಾಮದಲ್ಲಿ ಬೆಳೆದು ಸ್ಪೆಷಲ್ ಇರ್ತಾವ ಸರ್. ನೀವು ಬೇಕಿದ್ರೆ ಒಂದ್ಸಲ ಅಲ್ಲೇ ಬೆಳೆದು ಅಕ್ಕಿ ತಗೊಂಡೋಗಿ ಊಟ ಮಾಡಿದ್ರೆ ಇನ್ನೊಂದ್ಸಲ ಅವೇ ಬಂದು ಒಯ್ಬೇಕು ಅಂತ ಅನಿಸ್ತದೆ. ವಿಶೇಷ ಅಂದ್ರೆ ಸರ್, ವಿಶೇಷವಾಗಿ ಈ ಜೋಳದ ನಿರ್ವಹಣೆ ಏನೇನ್ ಇರ್ತದ್ರಿ? ಯಾಕಂದ್ರೆ ಧರ್ಮದ ಬೆಳೆ ಅಂತ ಹೇಳ್ತಾರ, ಅಂದ್ರೂ ಇದಕ್ಕೂ ರೋಗ ಕೀಟಗಳ ಸಮಸ್ಯೆ ಏನಿಲ್ಲ. ಅಂತದ ವಿಶೇಷ ಕೀಟಗಳೇನು ಬರಲ್ರಿ. ಮಳಿ ಬಿತ್ತಿದ ನಂತರ ಮಳಿ ಆದ್ರೆ ಒಂದ್ ಸ್ವಲ್ಪ ಸುಳಿ ಬೀಳ್ತಾವ ಅಷ್ಟೇ. ಅವು ಏನಿಲ್ಲ, ನಾವು ಸುಳಿ ಏನು ಯಾವುದು ಒಡೆಯೋದಿಲ್ರಿ. ಒಂದ್ ಗಿಡಕ್ಕ ಬೀಳ್ತಾವ, ಉಳಿದ ಗಿಡಗಳಿಗೆ ಬರೋದಿಲ್ಲ. ಆದ್ರೂ ಸುಳಿ ಬಿತ್ತು ಅಂದ್ರೆ ಅದ್ರ ಬಾಜು ಮತ್ತೆ ಅವು ಪಂಟಿ ಬಂದು ಅದು ತೆನಿ ಹಾಕ್ತವೆ. ಒಟ್ನಲ್ಲಿ ಒಳ್ಳೆ ಇಳುವರಿ ಜೊತೆಗೆ ರುಚಿಯಲ್ಲೂ ಚೆನ್ನಾಗಿ, ಆರೋಗ್ಯಕ್ಕೂ ಯಾವ್ದು ಖರ್ಚು ಇಲ್ಲದ್ರಿ. ಒಂದ್ ವೇಳೆ ಸೆಪ್ಟೆಂಬರ್ದಲ್ಲಿ ಮಳೆ ಹೋದ್ರು ಸಹಿತ ನಾವು ಮಳೆ ಹೋದ್ಮೇಲೆ ಹರಿಗಿ ಅಕ್ಟೋಬರ್ 15ಕ್ಕ ಬಿತ್ತಿದ್ರು ಬೆಳೆದೇವ್ರಿ. ಬಿತ್ತಿದ ಮೇಲೆ ಮಳಿನೇ ಬರ್ಬೇಕು ಎಂಬುದೇನಿಲ್ಲ. ಇಲ್ಲಿ ವಿಶೇಷ ಅಂದ್ರೆ ಇಲ್ಲೇ ಕೊಂಕಲ್ದಲ್ಲಿ ಅವು ನೀರಿಡ್ತಾರೆ. ಅವು ರೊಟ್ಟಿ ರುಚಿ ಆಗೋದಿಲ್ಲ. ಇವೇ ಬೀಜ ಒಯ್ದು ಬಿತ್ತಾರ. ಮಳೆ ಆಶ್ರಯದಲ್ಲಿ ಬೆಳೆದ್ರೆ ಆ ಜೋಳ ಎಷ್ಟು ರುಚಿ ಇರ್ತಾವ್ರಿ. ನೀರ್ ಬಿಟ್ಟದ್ದು ಜೋಳ ಅಷ್ಟು ರುಚಿ ಇರೋದಿಲ್ಲ. ರೊಟ್ಟಿನೂ ಅವು ಬಿರ್ಸಾತಾವ. ನಮ್ಮ ರೊಟ್ಟಿ ಮೆದುವಾತಾವ. ಬೆಳಿಗ್ಗೆ ಮಾಡಿದ್ರ ಸಾಯಂಕಾಲ ಸಹಿತ ಎಲ್ಲರೂ ಊಟ ಮಾಡ್ಬೋದು. ಅಷ್ಟು ಮೆದುವಾಗಿರ್ತಾವ, ಜಿಗಿ ಇರ್ತಾವ, ಟೇಸ್ಟ್ ಇರ್ತಾವ. ಅದು ನಮ್ಕಿಂತನೂ ಜಾಸ್ತಿ ಏನದಂದ್ರೆ ನಾವು ಹೊರಗಡೆ ಕಳಿಸಿವಲ್ರಿ, ಅವ್ರ ಅಭಿಪ್ರಾಯ ಹೇಳ್ತಾರ ಅವ್ರು. ಈ ವರ್ಷ ನಮ್ದು ವಿಶ್ವಶಂಕರ್ ಅವ್ರು ಹೇಳಿದ ಕಾರಣ ನಮ್ಮ ಬೀಜದ ಜೋಳ ಗದಗು ಆ ಕಡೆ ಈ ಕಡೆ ಕನಿಷ್ಠ ಅಂದ್ರೂ 30 ಪಾಕೆಟ್ ರೀ, ಅಂದ್ರೆ 50 kg ಅಷ್ಟು ಬೀಜ ಕಳಿಸಿವ್ರಿ. ಬೀಜಕ್ಕೆ ಆರಿಸಿದಾಗ ನಾವು ಬೀಜಕ್ಕೆ ತೆಗಿಯುವಾಗ ಏನ್ ಮಾಡ್ತೀವಿ ಅಂದ್ರೆ ರಾಶಿ ಟೈಮ್ ನಲ್ಲಿ ಒಳ್ಳೊಳ್ಳೆ ತೆನಿಗಳು ಆರಿಸಿ ಸೆಪರೇಟ್ ಇಡ್ತೀವಿ. ಚೆನ್ನಾಗಿರವು ಅದನ್ನ ನಾವು ಮೊದಲೆಲ್ಲ ಹೊಡೆದು ರಾಶಿ ಮಾಡ್ತಿದ್ದೀವಿ. ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅವನು ಮಿಷಿನ್ಗೆ ಹಾಕಿ ಅವು ಬೀಜದ ಜೋಳ ಅಂತ ಸೆಪರೇಟ್ ಆಗೇ ಇಡ್ತೀವ್ರಿ. ಅವ್ರು ಹಾಕಿ ಚೀಲ ತುಂಬಿ ತಟ್ಟಿನ ಚೀಲದಲ್ಲಿ ತುಂಬಿಡ್ತೀವ್ರಿ. ಈ ವರ್ಷ ವಿಶ್ವಶಂಕರ್ ಇವ್ರಿಗೆ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾವೇನದಂದ್ರೆ ಅವ್ರಿಗೆ 70 ರೂಪಾಯಿ kg ಹಂಗ ಅಂದ್ರು ಸಹಿತ ತಗೊಂಡೋಗ್ಯಾರ. ಟ್ರಾನ್ಸ್ಪೋರ್ಟ್ ಅವ್ರ ಕಡೆಗೆ ಇದ್ರು. ನಾವು ಯಾದಗಿರಿಗೆ ಹೋಗಿ ವೇರೆಲ್ಲಿಗೆ ಹಾಕಿ ಬಂದಿವ್ರಿ. 22 ಪಾಕೆಟ್ ಒಯ್ದಾರ ನೋಡ್ರಿ. ಊಟದ ಜೋಳ ಎಲ್ಲ ನಮ್ದು ಎಲ್ಲ ಆ ಕಡೆ 6000 ರೂಪಾಯಿದಂಗ್ ಕೊಟ್ಟಿವ್ರಿ. ಇಲ್ಲಿ ಲೋಕಲ್ ರೇಟ್ ಇಲ್ಲ ಅಂದ್ರೂ ನಮ್ಮ ಜೋಳಕ್ಕೆ ಏನದಂದ್ರೆ ಬೀದರು, ತಾಂಡೂರು, ಶೋಲಾಪುರು ಕೆಲವು ಮಂದಿ ಫಿಕ್ಸ್ ಕಸ್ಟಮರ್ ಆದ್ರೆ ಅವರು ಹಂಗೆ ತಗೊಂತಾರೆ. ನಮ್ಕಿಂತ ಅವ್ರು ಐಡೆಂಟಿಫೈ ಮಾಡ್ತಾರೆ. ನಮಸ್ಕಾರ ರೀ, ನನ್ನ ಹೆಸರು ಸೋಮಯ್ಯಸ್ವಾಮಿ ಮಲ್ಲಿನಾಥ್ ಎಲೇರಿ ಅಂತೇಳಿ. ನಾವು ರೈತರಾದ್ರಾಗೆ ಇದು ಮಾಡಕತ್ತೀವಿ ರೀ. ಈಗ ನಂಬಲ್ಲಿ ಏನದಂದ್ರೆ ಒಂದು ವರ್ಷ ಜೋಳ, ಒಂದು ವರ್ಷ ತೊಗರಿ. ಅಂದ್ರೆ ರೀ ಜೋಳ ತೊಗರಿ ವರ್ಷ ಮಾಗಿ ಮಾಡಿದಪ್ಪ ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದಂಗ ಆಗ್ತರಿ ಜೋಳಕ್ಕ. ಕಾಲ್ಗಾಯ ಆಗ್ತದ್ರವಲ್ಲ. ಏನ್ರಿ ಅದ್ರ ಸಲಿಗೆ ಕಂಪಲ್ಸರಿ ಅಂದ್ರೆ ಒಂದ್ ವರ್ಷ ಜೋಳ, ಒಂದ್ ವರ್ಷ ತೊಗರಿಗೆ 2 ವರ್ಷ ಕಂಟಿನ್ಯೂ ಅಂದ್ರೆ ಜೋಳ ಹಾಕದಲ್ರಿ ನಂಬಲ್ಲಿ. ಏನ್ ಇಳುವರಿ ಕಡಿಮೆ ಆಗ್ತರಿ. ತೊಗರಿಗಿನ ಹಾಕಿಲ್ಲ ಅಂದ್ರೆ ಹಾಕಿದ ಬೆಳೆನೇ ಹಾಕಿದ್ರ ಇಳುವರಿ ಕಡಿಮೆ ಆಗ್ತರಿ. ಅದ್ರ ಸಲಿಗೆ ಒಂದ್ ವರ್ಷ ಜೋಳ, ಒಂದ್ ವರ್ಷ ತೊಗರಿ ಮಾಡ್ತೀವ್ರಿ. ನಾವು ಇಲ್ಲಿ ಈ ಎಷ್ಟು ಸಲನು ನಾವು ರಾಯಚೂರು ಕೊಟ್ಟಿವಿ, ಗುಲ್ಬರ್ಗ ಕೊಟ್ಟಿವಿ ಜೋಳಗಳು. ಅಂದ್ರೂ ಅವ್ರು ಏನಂತಾರ್ರಿ, ನಿಮ್ ಜೋಳ ಇದ್ದಂಗೆ ನಾವು ಎಲ್ಲಿನೂ ನಾವು ತಗೊಂಡಿಲ್ರಿ, ನಾವು ನಿಮ್ ಜೋಳ ಭಾರಿ ಫೇಮಸ್ ಜೋಳ ನೋಡ್ರಿ ಅಂತ ಹೇಳ್ತಾರ ಅವ್ರು. ಅದಕ್ಕಂತನ ಈಗ ನಾವು ಮತ್ತೆ ಇನ್ನೊಂದ್ ಏನಂದ್ರೆ ಜೋಳಕ್ಕ ಬಿತ್ತ ಟೈಮ್ನಾಗ ಒಂದು ಫಸಲ್ ಹೆಸರು ಬೆಳಗ್ತೀವ್ರಿ. ಹೆಸರು ಬೆಳೆದ್ರ ಅದು ಒಂದ್ಸಲ ಗೊಬ್ಬರ ಹಾಕಿದಂಗ ಆತಂತ ಕೇಸಿ ಅದು ಮತ್ತೆ ಕೆಡಿಸಿ ಮತ್ತೆ ಜೋಳ ಬಿತ್ತವ್ರಿ.
ಅದನ್ನು ಇಳುವರಿ ಚಲೋನೇ ಬರ್ತದೆ ರೀ. ಮತ್ತೇನು ಇಳುವರಿ ಏನು ಫೇಲ್ ಆಗದಲ್ರಿ. ಅಕ್ಟೋಬರ್ 15ರಿಂದ ಹಿಡಿದು ಇವು ಅಕ್ಟೋಬರ್ 15ರಿಂದ ಹಿಡಿದು ಅಕ್ಟೋಬರ್ ಈ 30 ತನಕ ಇದು ಈ ಊರು ಈ ಕಡೆ ಎಲ್ಲ ಬೀಳ್ತಾವ್ರಿ. ಅಕ್ಟೋಬರ್ 30 ಆದ್ಮೇಲೆ ಆ ಕಡೆ ಪೂರ್ವ ಪಶ್ಚಿಮ ಕಡೆ ಬೀಳ್ತಾವ್ರಿ ಭೂಮಿ. ಹಿಂಗ ಬೀಜದೂ ಹೊಲಗಳನ್ನು ಹಿಂಗಾವ್ರಿ. ಅದೇ ಅಕ್ಟೋಬರ್ದಾಗ ಆ ಕಡೆಗೆ ಹಾಕಿದ್ವಿ ಅಂತ ಕರಿ ಅವು ಸ್ವಲ್ಪ ಇಳುವರಿ ಕಡಿಮೆ ಆತಾವ್ರಿ. ಇವು ಇಳುವರಿ ಜಾಸ್ತಿ ಆತಾವ್ರಿ. ಅದಕ್ಕೆ ನವಂಬರ್ದಾಗ ಆ ಕಡೆ ಪಶ್ಚಿಮ ಕಡೆಗೆ ಬೀಳ್ತಾವ್ರಿ. ಇದ್ರ ಹಿಂಗೆ ನಾವು ಅಲ್ಲಿಂದ ತಿರುಗಿ ಮಾಡ್ಕೊಂತ ಹೊಂಟಾರ್ರಿ ರೈತರು. ಎಲ್ಲ ಕಡೆಯಿಂದ ಬೇಡಿಕೆ ಬರ್ಲಕತ್ತದ. ಅದ್ರಿಂದನೇ ಬೇಡಿಕೆ ಹೆಂಗ ಅನಿಸ್ತದ್ರಿ ನಿಮ್ಗ? ಅದ್ರಲ್ಲಿದ್ದೇನೆ ಬೇಡಿಕೆ ಬರಕತ್ತಾರ. ನಮಗ ಅದಂತೂ ಬಾಳ ಖುಷಿ ಅನಿಸ್ತದ್ರಿ. ಯಾಕಂದ್ರೆ ಇಲ್ಲಿ ಲೋಕಲ್ 5400 500 ಇದ್ದು ಜೋಳ ಈಗ ನಾನು ಕನಿಷ್ಠ ಅಂದ್ರೆ 280 ಬ್ಯಾಗ್ 60 ಕೆಜಿ ಬ್ಯಾಗ್ಗಳು ಕನಿಷ್ಠ ಅಂದ್ರೆ 6000ಲಿಂದನೇ ಒಯ್ದಾರೆ ಎಲ್ಲರೂ. ನಾವೇನು ಯಾರಿಗೇನು ಒಯ್ದು ಮಾರ್ಕೆಟ್ಗೆ ಒಯ್ದು ಮಾರಿಲ್ಲ. 280 ಬ್ಯಾಗ್ ಪೂರಾ ನಮಗ್ ಮನಿಗ್ ಬಂದೆ ಇಲ್ಲೇ ಕಾಟ ಮಾಡ್ಕೊಂಡು ನಮ್ಗೆ ಚೀಲ ಕೊಟ್ಟಿ ಒಯ್ದಾರ. ಅವರೇ ರೇಟ್ ಫಿಕ್ಸ್ ಮಾಡ್ಯಾರ. ನಾವಲ್ಲ. ನಾವ್ 6000 ಆದ್ರೂ ಕೊಡ್ತೀವಿ, ಇಲ್ಲಕ್ಕಿಲ್ಲ ಅಂದ್ರೂ ಆಯ್ತ್ರಿ ನೀವು ಬಂದಿವಿ ನೀವು ಹೆಂಗಂದ್ರ ಹಂಗ ಅಂತ 6000ದಂಗೆ ಒಯ್ದಾರ. ಬಿತ್ತುದು ಅಷ್ಟೇ 70 ರೂಪಾಯಿ ಕೆಜಿ ಹಂಗ ಬಿತ್ತು ಜೋಳ ಒಯ್ದಾರ. ಗದಗು, ದಾವಣಗೆರೆ, ಬಳ್ಳಾರಿ. ಈಗ ಬಳ್ಳಾರಿಲಿಂದ ಕನಿಷ್ಠ 20 ಬ್ಯಾಗ್ ಬೇಡಿಕೆ ಅದ. ನಮ್ದು ಜೋಳ ಮುಗ್ದೋಗ್ಯಾವ. ಈಗ ನೋಡ್ರಿ ಗಂಗಾವತಿ ಅವ್ರು ಫೋನ್ ಮಾಡ್ಯಾರ್ರಿ. ಈಗ ನಮ್ಗ ನೋಡ್ರಿ ನಮ್ಗ ಒಂದ್ 30 ಕ್ವಿಂಟಲ್ ಕಳ್ಸ್ಬೇಕು ಜೋಳ ಅಂತ ಕೇಸಿ. ಆಯ್ತ್ರಿ ಕಳ್ಸು ತಗೋರಿ ಅಂತಾನು ಹೇಳಿವ್ರಿ ಗಂಗಾವತಿ ಅವ್ರು. ಸರ್, ಎಲ್ಲಿ ಆಗ್ಲಿ ಸಜ್ಜೆ ಜೋಳ ಬೆಳೆದಲ್ಲಿ ಪಕ್ಷಿಗಳ ಕಾಟ ಜಾಸ್ತಿ ಇರ್ತದ. ನೀವು ಅದನ್ನ ಯಾವ ತರ ನಿರ್ವಹಣೆ ಮಾಡ್ತೀರಿ? ಈಗ ನಮ್ಮಲ್ಲಿ ಸರ್ ಒಂದು ಏರಿಯಾ ಕಂಪ್ಲೀಟ್ ಆಗಿ ಎಲ್ಲ ರೈತರು ಮಾತಾಡ್ಕೊಂಡು ಒಂದು ಮುಂಗಾರಿ ಅಥವಾ ಹಿಂಗಾರಿ ಅಂತ ಫಿಕ್ಸ್ ಮಾಡಿದಾಗ ಒಂದ್ ವರ್ಷ ಎಲ್ಲರೂ ಮುಂಗಾರಿ ಹಾಕ್ತಿವಿ, ತೊಗರಿ ಸೂರ್ಯಪಾನ ಹಾಕ್ತಿವಿ. ಹಿಂಗಾರಿ ಅಕ್ಟೋಬರ್ಗೆ ಹಾಕಿದೀವಿ ಅಂದ್ರೆ ಒಂದ್ ಏರಿಯಾ ಪೂರ್ತಿ ನಾವು ಜೋಳ ಹಾಕಿದ್ರೆ ಅಕ್ಟೋಬರ್ಲಿಂದ ಎಲ್ಲರೂ ಜೋಳ ಹಾಕ್ತಿವಿ. ಹೀಗಾಗಿ ನಮ್ಮಲ್ಲಿ ಅಕ್ಕಿ ಹೊಡೆ ಪದ್ಧತಿ ಇಲ್ಲೇ ಇಲ್ಲ ರೀ. ಅಕ್ಕಿ ತಿಂದ್ರು ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ತಿಂತಾವ. ಮೊದಲು ನಮ್ಮ ಹಿರಿಯರ್ನು ಏನ್ ಹೇಳ್ತಿದ್ರಿ ಅಂದ್ರೆ ಅವಾಗ ಎತ್ತಿನ ಕೂರಿಗೆ 3 ತಾಳೇನು ಇರ್ತಿದ್ವಿ. 3 ತಾಳ್ನಾಗ 1 ತಾಳು ನಮ್ದು, 1 ತಾಳು ದನಗಳು ಪ್ರಾಣಿ ಪಕ್ಷಿ ತಿನ್ಬೇಕು, 1 ತಾಳು ಕೂಲಿಯರು ನಾಲ್ಯರು ಎಲ್ಲರೂ ಬದುಕ್ಬೇಕು, 1 ತಾಳು ನಮಗ. ಅಂದ್ರೆ ನಾವ್ ಎಷ್ಟು ಬೆಳಿತೀವಿ 100 ಚೀಲ ಬೆಳೆದ್ರೆ 35 ಚೀಲ ನಂಬು. ಉಳಿದು ಪ್ರಾಣಿ ಪಕ್ಷಿ ಕೂಲಿಯರು ಲೇಬರು ಎಲ್ಲರೂ ತಿನ್ಬೇಕಲ್ಲ ಅಂತೇಳಿ ಹೇಳ್ತಿದ್ರು. ಅವಾಗ್ಲಿಂದ ಹಂಗೆ ಬಂದದ್ರಿ. ಈಗನು ಹಂಗೆ ನಮ್ಮ ಊರಾಗ ಯಾರೂ ಅಕ್ಕಿ ಹೊಡ್ಯಾಕ್ ಹೋಗಲ್ರಿ. ಅಕ್ಕಿನೇ ಹೊಡ್ಯಾಕ್ ಹೋದಲ್ಲ. ಅಂದ್ರೆ ಒಂದು ಏರಿಯಾ ಪೂರ್ತಿ ಕಂಪ್ಲೀಟ್ ನಾವು ಮುಂಗಾರಿ ಅಂದ್ರೆ ಎಲ್ಲರೂ ಜೋಳನೇ ಹಾಕ್ತಿವ್ರಿ. ಹಂಗಾಗಿ ಸಾಕಾಗಷ್ಟು ಎಷ್ಟಾದ್ರೂ ತಿನ್ಬಹುದ್ರಿ. ಹಿಂಗಾಗಿ ನಾವು ಯಾರಿಗೂ ಎಲ್ಲಿನೂ ಅಕ್ಕಿ ಒಂದೇ ಸ್ವಲ್ಪ ಹೊಲ ಇದ್ದರೆ ಸ್ವಲ್ಪ ಎಲ್ಲಾ ತಿಂದು ಲಾಸ್ ಮಾಡ್ಬೋದು. ಎಲ್ಲ ಹೊಲನೇ ಜೋಳ ಬಿತ್ತದ್ರಿಂದ ಏನಾಗೋದಿಲ್ಲ. ಮೇಲಾಗಿ ನಮ್ಮ ಜೋಳದು ಏನದಂದ್ರೆ ಸ್ವಲ್ಪ ಜೋಳ ಬಟ್ಟೆಯಲ್ಲಿ ತೋಸಿಟ್ಟು ಒಣಗಿಸಿ ನುಚ್ಚು ಹೊಡಿಸ್ಕೊಂಡು ಬಂದ್ರೆ ಇಡ್ಲಿನೂ ಮಾಡಬಹುದು. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ರವ ಸಣ್ಣಂದು, ಈಗ ಬಾಂಬೆ ರವ ಅಂತೀವಲ್ಲ ಅಷ್ಟು ಸ್ವಲ್ಪ ಸಣ್ಣ ಹೊಡೆದ್ವಿ ಅಂದ್ರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಹುದು. ಮೊದಲು ನಾವು ಅದರಲ್ಲಿ ನುಚ್ಚು ಅಂತಿದ್ದೀವಿ, ಈಗ ಸ್ವಲ್ಪ ಅಂದ್ರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಹುದು. ಇಲ್ಲ ಬೀಸ್ಕೊಂಡ್ ಬಂದ್ರೆ ಈಗ ರಾಗಿ ಗಂಜಿ ಕುಡ್ದಂಗ ನಾವು ಅಂಬಲಿನೂ ಕುಡಿಬಹುದು. ಈಗೆಲ್ಲ ಬೆಂಗಳೂರು ಕಡೆಗೆ ಬಾಳ್ ನಡ್ದ ಸರ್. ವಿಶೇಷವಾಗಿ ನಮಗ ಅವರು ಇಲ್ಲಿ ಗಿರಣಿ ಅವು ಇವು ಅನುಕೂಲ ಆಗಲ್ಲ ಅಂದು ನುಚ್ಚೊಡದ್ ಕಳಿಸ್ರಿ ಅಂತಾರ. ಈಗ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಬೇಡಿಕೆ ಎಷ್ಟದ ಅಷ್ಟು ಪೂರೈಸಕ್ ನಮ್ಮಿಂದ ಆಗೋದಿಲ್ಲ. ನಮ್ಲಿಂದ ಬಾಳ್ ಬೇಕಿದ್ದವ್ರಿಗೆ ಅನಿವಾರ್ಯ ನಾವು ಇಲ್ಲಿ ಸ್ವಲ್ಪ ಕಷ್ಟಪಟ್ಟು ಇದು ಮಾಡಿ ಕೊಡ್ತೇವೆ. ಮತ್ತೆ ತೊಗರಿ ಬೆಳೆದವ್ರು ಅವ್ರು ಏನಂದ್ರೆ ಈಗ ಮಿಲ್ಲಿನ ಬ್ಯಾಳಿಗೆ ನಮ್ಮ ಬ್ಯಾಳಿಗೆ ವ್ಯತ್ಯಾಸ ಅದಂತಾರ. ಒಮ್ಮೆ ಕೇಳಿದಾಗ ನಾವ್ ಇಲ್ಲಿ ಲೋಕಲ್ ಮನೇನ್ ಮಾಡಿದ ಬ್ಯಾಳಿ ತಗೊಂಡೋಗಿ ಕೊಟ್ಟ ಮೇಲೆ ಅವ್ರು ಊಟ ಮಾಡಿ ಇಲ್ಲರಿ ಈ ಬ್ಯಾಳಿ ಟೇಸ್ಟೇ ಬೇರೆ ಅದ ಅಂದ್ರು. ಈಗ ಮಿಲ್ಲಿನಲ್ಲಿ ಬ್ಯಾಳಿ ಏನದಂದ್ರೆ ಪಾಲಿಶ್ ಜಾಸ್ತಿ ಇಡೋದ್ರಿಂದ ಏನದಂದ್ರೆ ಮ್ಯಾಲಿಂದ ಪ್ರೋಟೀನು ಅದು ಎಲ್ಲ ಹೋಗಿರ್ತದ, ಒಳಗಿಂದ ಉಳಿದಿರ್ತದ. ಈ ನಮ್ಮಲ್ಲಿ ಮಾಡಿದ ಬ್ಯಾಳಿಗೆ ಮ್ಯಾಲೆ ಪಾಲಿಶ್ ಕಡಿಮೆ ಇಟ್ಟಿರ್ತೀವಿ. ಒಟ್ಟಿನಲ್ಲಿ ಸ್ಥಳೀಯವಾಗಿ ದೊರೆಯುವಂತ ಆಹಾರ ತಿನ್ನೋದು ಉತ್ತಮ. ಉತ್ತಮ ರೀ. ಸ್ಥಳೀಯವಾಗಿ ತಿನ್ನೋದು ಒಂದು. ಎರಡನೇದಾಗಿ ರೆಡಿಮೇಡ್ ಫುಡ್ಕ್ಕಿಂತನೂ ರೈತರಿಂದ ಒಯ್ದು ತಿನ್ಬೇಕು. ಅವ್ರಿಗೂ ಒಳ್ಳೆ ಆಹಾರ ಸಿಗ್ತದ, ನಮ್ಮ ರೈತರಿಗೂ ಒಳ್ಳೆ ಬೆಲೆ ಬರ್ತದ. ನಡುವ ಬ್ರೋಕರ್ಗಳಿಗೆ ಇಡುವ ಬದಲು ಏನದಂದ್ರೆ ರೈತರಿಗೆ ನೀವು 10 ರೂಪಾಯಿ ಹೆಚ್ಚಿಗೆ ಕೊಟ್ರು ರೈತ ನೆನೆಸ್ತಾನ. ಅದಕ್ಕೆ ರೈತರಿಂದ ನೇರವಾಗಿ ಖರೀದಿ ಮಾಡ್ರಿ, ಒಳ್ಳೆಯ ಒಂದು ಬೆಳೆ ನಿಮಗೆ ಸಿಗ್ತದ. ಈಗ ನೋಡಿದ್ರಲ್ಲ ರೈತ ಬಾಂಧವರೇ, ಈ ವಿಶೇಷವಾದಂಥ ಎಲೇರಿಯಾ ಮುತ್ತಿನಂಥ ಜೋಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ನಿಮಗೂ ಕೂಡ ಈ ವಿಶೇಷವಾದಂಥ ಜೋಳ ಬೇಕಾದರೆ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ, ಸಂಪರ್ಕ ಮಾಡಿರಿ. ಈ ವಿಶೇಷವಾದಂಥ ಜೋಳ ಪಡೀರಿ. ಕೆಲವೊಂದು ಕಡೆ ಮಿಕ್ಸ್ ಮಾಡಿ ಮಾರೋರು ಇರ್ತಾರೆ. ಮಾರ್ಕೆಟಿಗೆ ಹೋದರೆ ನೀವು
ಆ ಎಲೇರಿ ಜೋಳ ಅಂತ ಹೇಳ್ತಾರೆ, ಅದರಲ್ಲಿ ಬೇರೆ ಜೋಳ ಮಿಕ್ಸ್ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ನೀವು 1 kg 2 kg ತೊಗೊಂಡು ನೀವು ರೊಟ್ಟಿ ಮಾಡಿ ನೋಡಿರಿ. ನಿಮಗೆ ಅದು ಸರಿ ಅನಿಸಿದರೆ ಮಾತ್ರ ತೊಗೊಳ್ರಿ, ಇಲ್ಲಾಂದರೆ ಡೈರೆಕ್ಟಾಗಿ ಎಲೇರಿಗೆ ಬಂದು ತಗೊಂಡು ಹೋಗ್ಬೋದು. ಆ ರೀತಿ ತೊಗೊಳೋದ್ರಿಂದ ನಿಮಗೂ ಅನುಕೂಲ, ಬೆಳೆದಂಥ ರೈತರಿಗೂ ಅನುಕೂಲ. ಇನ್ನೊಂದು ವಿಷಯ ಏನಂದರೆ, ನಮಗೆ ಕಮಲಾಪುರದ ಕೆಂಪು ಬಾಳೆ, ಕಲಬುರಗಿಯ ತೊಗರಿ ಇವಕ್ಕೆಲ್ಲ ಭೌಗೋಳಿಕ ಸೂಚಕದ ಮಾನ್ಯತೆ ಸಿಕ್ಕಿದೆ. ನಮ್ಮ ಭಾಗದ ಪದಾರ್ಥಗಳಿಗೆ ಈ ರೀತಿ ಸಿಕ್ಕಿರೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಈ ವಿಶೇಷವಾದಂಥ ಎಲೇರಿ ಜೋಳಕ್ಕೂ ಭೌಗೋಳಿಕ ಸೂಚ್ಯಂಕದ ಮಾನ್ಯತೆ ಸಿಗಲಿ. ಇದರಿಂದ ಹಲವಾರು ರೈತರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಈ ಜೋಳ ಬೆಳೆಯುವಂಥ ರೈತರು ಜಾಸ್ತಿ ಆಗ್ತಾರೆ. ಇದರಿಂದ ನಮ್ಮ ಹಸುಗಳಿಗೆ ಮೇವು ಕಣಿಕೆಯ ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ. ಈ ಒಂದರಿಂದ ಒಂದು ಸೈಕಲ್ನಂತೆ ಹೈನುಗಾರಿಕೆಯಲ್ಲೂ ಅಭಿವೃದ್ಧಿ ಆಗ್ತದೆ. ಈ ರೀತಿ ಆಗಲಿ ಅಂತ ಆಶೋಣ. ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಲುಪಲಿ, ಅವರಿಗೂ ಮನಪರಿವರ್ತನಾಗಿ ಆದಷ್ಟು ಬೇಗ GI ಟ್ಯಾಗ್ ಸಿಗಲಿ ಅಂತ ಆಶಿಸುತ್ತಾ, ನನ್ನ ಚಾನಲ್ಗೆ ಹೊಸದಾಗಿ ಬಂದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.